ಇದೆ ಇಲ್ಲಿ ಮುಖ್ಯಮಂತ್ರಿ ಇದರಿಂದ ಫಂಡ್ ಇಂದ ಮನೆಗಳು ಕಟ್ಸ್ಕೊಡ್ತಾ ಯಾರು ಇದ್ದಾರೆ. ಹೇಳ್ತಾ ಇಲ್ವಲ್ಲ ನಿಮ್ ನಮ್ಗೆ ಎಮ್ಎಲ್ಎ ಕಾಂಟ್ಯಾಕ್ಟ್ ಮಾಡ್ಬೇಕು ನೀವು. ಅಲ್ಲಿ ಮನೆ ಹತ್ರ ಹೋಗಕ್ ನಮಗೆ ಒಂದು ಮನೆ ಕಟ್ಸ್ಕೊಡಿ, ಜನತಾ ಮನೆ ಅನ್ನೋದೊಂದು ಯೋಜನೆ ಇದೆ. ಓಕೆ ಹಾ, ಅದೆಲ್ಲ ನಿಮಗೆ ದುಡ್ಡು ರಿಲೀಸ್ ಆಗುತ್ತೆ. ಒಂದ್ ಮನೆ ಕಟ್ಸ್ಕೋಬೇಕಲ್ವಾ? ಇನ್ ಮುಂದಕ್ಕೆ ಹೋಗ್ತೀವಿ ಸರ್. ಇನ್ನು ಮುಂದಕ್ಕೆ ಹೋಗ್ತೀರಾ? ಅದೇ ನಿಮ್ಗೆ ಯಾರು ನಿಮ್ಗೆ ಹೇಳೋರೇ ಇಲ್ಲ. ಹೇಳೋರಿಲ್ಲ ಯಾರು. ಏರಿಯಾದಲ್ಲಿ ಏನ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್ ಇದೆ? ನೀರ್ದು ಪ್ರಾಬ್ಲಮ್ ಇದೆ, ನೀರ್ದು ಮತ್ತೆ problem ಇದೆ. ಡ್ರೈನೇಜ್ ಪ್ರಾಬ್ಲಮ್ ಇದೆ. ನೋಡಿ ಡ್ರೈನೇಜ್ ಪ್ರಾಬ್ಲಮ್ ಇದೆ. ನೋಡಿ ರೋಡ್ ಮೇಲೆ ಎಲ್ಲ ಹೋಗ್ತಾ ಇದೆ. ಜಬ್ಬು ನೀರ್ ಬರ್ತದೆ. ಹೌದು, ಹಾ, ಎಲ್ಲ ನೀವೇ ಹೇಳ್ತಾ ಇದೀರಲ್ಲ, ಇನ್ನೇನು ನಾವು ಅದೇ ನಾವೆಲ್ಲ ನೋಡಿದ್ವಲ್ಲ. ಏನ್ ಮಾಡೋದು? ಒಂದ್ ಕಾಸು ಬರ್ತಿದ್ಯಾ ಗೃಹಲಕ್ಷ್ಮಿ? ಹೌದು, ಬರ್ತಾ ಇದೆ. ಅದೇನು ಒಂದ್ಸಲ ಬಂದ್ರೆ ಇನ್ನೊಂದ್ಸಲ ಬರಲ್ಲ, ಓ, ಬರ್ಬೇಕಾ? ಮತ್ತೆ ತಿಂಗಳು ತಾನೇ ಕೊಡ್ಬೇಕು. ಬೇಕಾ ನಿಮ್ಗೆ? ಬೇಡವಾ? ಬೇಡವಾ? ಅದಕ್ಕೆ ತಾನೇ ಎಲ್ಲಾನು ಅಪ್ಲೈ ಮಾಡಿದ್ದಾರೆ. ಅಕ್ಕಿ ಅಕ್ಕಿನೂ ಬೇಕು. ರೇಷನ್ ಕಾರ್ಡ್ ಇಲ್ಲ ಅಂದ್ರೆ? ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿದ್ವಾ? ನೀವು ಮೆನ್ಷನ್ ಮಾಡಿದ್ರ ರೇಷನ್ ಕಾರ್ಡ್ ಬಗ್ಗೆ? ಮನೆ ತಾನೇ ಕೇಳಿದ್ರಿ. ಇಲ್ಲಿ ತುಂಬಾ ಜನ ರೇಷನ್ ಕಾರ್ಡ್ ಇಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಅಪ್ಲೈ ಮಾಡ್ಕೊಡಕ್ ಹೇಳಿ. ಹಂಗೆ ನಿಮಗಿದೆ ಒಟ್ಟಲ್ಲಿ? ನಾವ್ ಮಾಡ್ಕೊಂಡಿದೀವಿ. ಬಡವರಿಗೆ ನಿಮಗಿದೆಯಮ್ಮ? ನಿಮ್ಮ ಹೆಸರೇನು? ಜ್ಯೋತಿ. ಜ್ಯೋತಿ. ದೀಪ. ದೀಪ. ಗೃಹ ಜ್ಯೋತಿ ಬರ್ತಾ ಇದೆಯಾ ಫ್ರೀ ಆಗಿ? ಗೃಹ ಜ್ಯೋತಿ ಅಂದ್ರೆ ಗೊತ್ತಾ? ಗೊತ್ತಿಲ್ಲ, ನೀವ್ ಹೇಳು. ಫ್ರೀ ಕರೆಂಟ್. ಫ್ರೀ ಕರೆಂಟ್ ನೀವೇ ಆಗ್ಬೇಕು. ನಿಮಗೆ ಏನು ಗೊತ್ತಿಲ್ಲ ಹಂಗಾರೆ? ಯಾರು ಹೇಳಿದ್ದು? ನಾವಿಲ್ಲ, ಅವ್ರು ಹೋಗಿದ್ದಾರೆ. ಯಾರು? ಯಾರು ನಿಮ್ಗೂ ಗೃಹ ಜ್ಯೋತಿ ಅಂದ್ರೆ ಗೊತ್ತಿಲ್ವಲ್ಲ? ಅದೇ ಫ್ರೀ ಕರೆಂಟ್ ಬರ್ತಿದ್ಯಾ? ಕರೆಂಟ್ ಬಿಲ್ ಕಟ್ತಾ ಇದೀರಾ? ಕರೆಂಟ್ ಬಿಲ್ ಕಟ್ಟಿದ್ದು ಬಿಲ್ ಕಟ್ತಾ ಇದೀರಾ? ಹಾ. ಎಷ್ಟು ಕಟ್ತಾ ಇದೀರಾ? 200. ಫ್ರೀ ಅಂತ ಹೇಳಿದ್ರಲ್ರಿ, 200 ಯೂನಿಟ್ ಫ್ರೀ ಅಂದ್ರಲ್ಲ. ನೀವ್ ಹಂಗಾರೆ 200 ಯೂನಿಟ್ ಗಿಂತ ಜಾಸ್ತಿ ಮಾಡ್ತೀರಾ? ಹಾ, ಒಂದ್ ತಿಂಗಳಿಗೆ 200, ನೆಕ್ಸ್ಟ್ ತಿಂಗಳು 400. ಹೌದು. ಏನೇನ್ ಯೂಸ್ ಮಾಡ್ತೀರಾ ಮನೇಲಿ? ಎಲ್ಲ ಇದೆ. ಎಲ್ಲ ಅಂದ್ರೆ ಫ್ರಿಜ್, ಟಿವಿ, ಫ್ಯಾನು, ಮಿಕ್ಸಿ, ಹಾ ಇದು ಅಷ್ಟೇ. ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀರಾ? ಇದೆ. ಹಾ, ಅದೆಲ್ಲ ಯೂಸ್ ಮಾಡಿ 200 ರೂಪಾಯಿ ಬರುತ್ತೆ ಬಿಲ್ಲು. ಮತ್ತೆಲ್ಲ 200 ಯೂನಿಟ್ ಫ್ರೀ ಅಂತ ಹೇಳಿದ್ರು ಗೌರ್ಮೆಂಟ್. ನಿಮಗೆ ಅದೇ ಗೊತ್ತಿಲ್ಲ? ನೀನೇ ಕೇಳ್ಬೇಕು. ನಿಮಗೆ ರೇಷನ್ ಕಾರ್ಡ್ ಇದೆಯಾ? ನಮ್ದು ಇದೆ. ಕಾಸು ಬರ್ತಿದ್ಯಾ? 2,000 ರೂಪಾಯಿ. ಬರ್ತದೆ. ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಹಂಗಾರೆ? ನಮ್ಮ ಏರಿಯಲ್ಲ ಏನ್ ರೋಡ್ ಇಲ್ವಾ? ನೋಡು, ಐತಲ್ಲ ರೋಡ್, ಎಲ್ಲ ಹಳ್ಳ ತೋಡ್ಸಿಟ್ಟಿದ್ದಾರೆ. ನಿಮ್ ಎಮ್ಎಲ್ಎ ಹೆಂಗೆ ಕೆಲಸ ಮಾಡಿಸ್ತಾರ? ನಾವೆಲ್ಲ ಅವೆಲ್ಲ ಹೋಗಲ್ಲ. ಅವೆಲ್ಲ ಹೋಗಲ್ಲ. ಎಮ್ಎಲ್ಎ ಬೇಕಾಗಿಲ್ಲ. ಅವ್ರು ಓಟ್ ಬೇಕಂತ ಮನೆ ಆಯ್ತು, ಕೆಲಸ ಆಯ್ತು, ಅಷ್ಟೇ. ಅಷ್ಟೇ, ಬೇರೆ ಏನ್ ಬೇಡ. ಬೇಡ ಅಂತ ಹೇಳಿಲ್ಲ, ಮಾಡ್ಕೊಟ್ರೆ ಒಳ್ಳೇದೇ. ನಿಮ್ಮ ಅಡ್ರೆಸ್ ಕೊಡು, ಹಾ. ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಜ್ಯೋತಿ, ಜ್ಯೋತಿ. ಗೃಹ ಜ್ಯೋತಿ, ಮನೆ ಜ್ಯೋತಿ, ರಿಪಬ್ಲಿಕ್ ಕನ್ನಡ. ಆಗುತ್ತಾ ಇದೊಂದೊಂದು ವಾರ ಬಿಡ್ಕಂದಿ? ಒಂದ್ ವಾರ ಸರಿ, ಬಿಟ್ಕೊಂಡು ಬರೋ ಅಷ್ಟರಲ್ಲಿ ಎಲ್ಲಾರ್ದು. ಎಲ್ಲ ಹೋಗಿ. ಓ, ನಿಮ್ಮಂಗೆ ಸುಮಾರು ಜನದ ಏರಿಯಾ ಇದೆಯಲ್ಲ. ಓಕೆ, ಶಾಂತಿನಗರ ಕ್ಷೇತ್ರದ ರುದ್ರಪ್ಪ ಗಾರ್ಡನ್ಗೆ ನಾವು ಬಂದ್ವಿ. ಇಲ್ಲಿ ಸಾಕಷ್ಟು ಸಮಸ್ಯೆ, ಅದರಲ್ಲೂ ಪ್ರಮುಖವಾಗಿ ನೀವೇ ನೋಡಿದ್ರಿ, ಕಪ್ಪು ಬಾಟಲಲ್ಲಿ ಕರಿ ನೀರನ್ನು ಇಟ್ಕೊಂಡು ಜನರಿಗೆ ಕರಿ ನೀರಿನ ಭಾಗ್ಯ, ಕಸದ ನೀರಿನ ಭಾಗ್ಯವನ್ನು ಕುಡಿಸುವಂಥ ಕೆಲಸ ಆಗ್ತಾ ಇದೆ ಇಲ್ಲಿ. ಜೊತೆಗೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ದಯವಿಟ್ಟು ಹ್ಯಾರಿಸ್ ಅವರೇ ಸಂಬಂಧಪಟ್ಟಂಥ ಎಮ್.ಎಲ್.ಎ ಇಲ್ಲಿ ಬರಬೇಕಾಗುತ್ತೆ, ಜನರ ಸಮಸ್ಯೆಯನ್ನು ಕೇಳಬೇಕಾಗುತ್ತೆ. ಸಮಸ್ಯೆಯನ್ನು ಕೇಳೋದು ಮಾತ್ರ ಅಲ್ಲ, ಅದನ್ನು ನಿಂತು ಬಗೆಹರಿಸೋಕ್ಕೆ ನಿಮ್ಮ ಕೈಲಿ ಮಾತ್ರ ಸಾಧ್ಯ. ನಾವು ಪ್ರಾಬ್ಲಮ್ಸ್ ಕೇಳ್ತೀವಿ, ನೀವು ಅದನ್ನು ನೋಡಿ ಬಂದು ಇಲ್ಲಿ ಬಂದು ಅದನ್ನು ಸಮಸ್ಯೆಯನ್ನು, ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು, ಬಗೆಹರಿಸುವ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಿದ್ದೀವಿ. ಪದೇ ಪದೇ ಶಾಂತಿನಗರ ಕ್ಷೇತ್ರಕ್ಕೆ ಬರೋ ಥರ ಮಾಡ್ಕೋಬೇಡಿ. ದಯವಿಟ್ಟು ಶಾಂತಿನಗರ ಕ್ಷೇತ್ರದ ಎಲ್ಲ ಏರಿಯಾದ ಸಮಸ್ಯೆಗಳನ್ನು ದಯವಿಟ್ಟು ಬಗೆಹರಿಸಿ. ನಾವು ಪ್ರತಿ ಸಲ ಬಂದು ಎಷ್ಟು ಅಂತೇಳಿ ಶಾಂತಿನಗರ ಕ್ಷೇತ್ರದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ. ನೀವೇ ಹೇಳಿ, ಬರ್ತಾನೆ ಇರ್ತೀವಿ, ಬಿಡೋದಿಲ್ಲ. ನಮಗೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಂತ ಕರೆ ಬರುತ್ತೋ ಅಲ್ಲಿಗೆಲ್ಲ ಬರ್ತೀವಿ, ಬಂದು ಸಮಸ್ಯೆಗಳನ್ನು ಜನರ ಹತ್ರ ನಾವು ಕೇಳ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇಲ್ಲಿ ಮುಖ್ಯಮಂತ್ರಿ ಇದರಿಂದ ಫಂಡ್ ಇಂದ ಮನೆಗಳು ಕಟ್ಸ್ಕೊಡ್ತಾ ಯಾರು ಹೇಳ್ತಾ ಇಲ್ವಲ್ಲ ನಿಮ್ ನಮ್ಗೆ. ಎಮ್ಎಲ್ಎ ಕಾಂಟ್ಯಾಕ್ಟ್ ಮಾಡ್ಬೇಕು ನೀವು. ಅಲ್ಲಿ ಮನೆ ಹತ್ರ ಹೋಗಕ್ ನಮಗೆ ಒಂದು ಮನೆ ಕಟ್ಸ್ಕೊಡಿ, ಜನತಾ ಮನೆ ಅನ್ನೋದೊಂದು ಯೋಜನೆ ಇದೆ. ಓಕೆ ಹಾ, ಅದೆಲ್ಲ ನಿಮಗೆ ದುಡ್ಡು ರಿಲೀಸ್ ಆಗುತ್ತೆ. ಒಂದ್ ಮನೆ ಕಟ್ಸ್ಕೋಬೇಕಲ್ವಾ? ಇನ್ ಮುಂದಕ್ಕೆ ಹೋಗ್ತೀವಿ ಸರ್. ಇನ್ನು ಮುಂದಕ್ಕೆ ಹೋಗ್ತೀರಾ? ಅದೇ ನಿಮ್ಗೆ ಯಾರು ನಿಮ್ಗೆ ಹೇಳೋರೇ ಇಲ್ಲ. ಹೇಳೋರಿಲ್ಲ ಯಾರು. ಏರಿಯಾದಲ್ಲಿ ಏನ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್ ಇದೆ? ನೀರ್ದು ಪ್ರಾಬ್ಲಮ್ ಇದೆ, ನೀರ್ದು ಮತ್ತೆ problem ಇದೆ. ಡ್ರೈನೇಜ್ ಪ್ರಾಬ್ಲಮ್ ಇದೆ. ನೋಡಿ ಡ್ರೈನೇಜ್ ಪ್ರಾಬ್ಲಮ್ ಇದೆ. ನೋಡಿ ರೋಡ್ ಮೇಲೆ ಎಲ್ಲ ಹೋಗ್ತಾ ಇದೆ. ಜಬ್ಬು ನೀರ್ ಬರ್ತದೆ. ಹೌದು, ಹಾ, ಎಲ್ಲ ನೀವೇ ಹೇಳ್ತಾ ಇದೀರಲ್ಲ, ಇನ್ನೇನು ನಾವು. ಅದೇ ನಾವೆಲ್ಲ ನೋಡಿದ್ವಲ್ಲ. ಏನ್ ಮಾಡೋದು? ಒಂದ್ ಕಾಸು ಬರ್ತಿದ್ಯಾ ಗೃಹಲಕ್ಷ್ಮಿ? ಹೌದು, ಬರ್ತಾ ಇದೆ. ಅದೇನು ಒಂದ್ಸಲ ಬಂದ್ರೆ ಇನ್ನೊಂದ್ಸಲ ಬರಲ್ಲ, ಓ, ಬರ್ಬೇಕಾ? ಮತ್ತೆ ತಿಂಗಳು ತಾನೇ ಕೊಡ್ಬೇಕು. ಬೇಕಾ ನಿಮ್ಗೆ? ಬೇಡವಾ? ಬೇಡವಾ? ಅದಕ್ಕೆ ತಾನೇ ಎಲ್ಲಾನು ಅಪ್ಲೈ ಮಾಡಿದ್ದಾರೆ. ಅಕ್ಕಿ ಅಕ್ಕಿನೂ ಬೇಕು. ರೇಷನ್ ಕಾರ್ಡ್ ಇಲ್ಲ ಅಂದ್ರೆ? ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿದ್ವಾ? ನೀವು ಮೆನ್ಷನ್ ಮಾಡಿದ್ರ ರೇಷನ್ ಕಾರ್ಡ್ ಬಗ್ಗೆ? ಮನೆ ತಾನೇ ಕೇಳಿದ್ರಿ. ಇಲ್ಲಿ ತುಂಬಾ ಜನ ರೇಷನ್ ಕಾರ್ಡ್ ಇಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಅಪ್ಲೈ ಮಾಡ್ಕೊಡಕ್ ಹೇಳಿ. ಹಂಗೆ ನಿಮಗಿದೆ ಒಟ್ಟಲ್ಲಿ? ನಾವ್ ಮಾಡ್ಕೊಂಡಿದೀವಿ. ಬಡವರಿಗೆ ನಿಮಗಿದೆಯಮ್ಮ? ನಿಮ್ಮ ಹೆಸರೇನು? ಜ್ಯೋತಿ. ಜ್ಯೋತಿ. ಆ, ದೀಪ. ಗೃಹ ಜ್ಯೋತಿ ಬರ್ತಾ ಇದೆಯಾ ಫ್ರೀ ಆಗಿ?
ಗೃಹ ಜ್ಯೋತಿ ಅಂದ್ರೆ ಗೊತ್ತಾ? ಗೊತ್ತಿಲ್ಲ, ನೀವ್ ಹೇಳು. ಫ್ರೀ ಕರೆಂಟು. ಫ್ರೀ ಕರೆಂಟು ನೀವೇ ಆಗ್ಬೇಕು. ನಿಮಗೆ ಏನು ಗೊತ್ತಿಲ್ಲ ಅಂದ್ರೆ ಯಾರು ಹೇಳಿದ್ದು? ನಾವಿಲ್ಲ, ಅವ್ರು ಹೋಗಿದ್ದಾರೆ. ಯಾರು? ಯಾರು ನಿಮ್ಗೂ ಗೃಹ ಜ್ಯೋತಿ ಅಂದ್ರೆ ಗೊತ್ತಿಲ್ವಲ್ಲ? ಅದೇ ಫ್ರೀ ಕರೆಂಟ್ ಬರ್ತಿದ್ಯಾ? ಕರೆಂಟ್ ಬಿಲ್ ಕಟ್ತಾ ಇದೀರಾ? ಕರೆಂಟ್ ಬಿಲ್ ಕಟ್ಟಿದ್ದು ಬಿಲ್ ಕಟ್ತಾ ಇದೀರಾ? ಹಾ. ಎಷ್ಟು ಕಟ್ತಾ ಇದೀರಾ? 200. ಫ್ರೀ ಅಂತ ಹೇಳಿದ್ರಲ್ರಿ, 200 ಯೂನಿಟ್ ಫ್ರೀ ಅಂದ್ರಲ್ಲ, ನೀವ್ ಹಂಗಾರೆ 200 ಯೂನಿಟ್ ಗಿಂತ ಜಾಸ್ತಿ ಮಾಡ್ತೀರಾ? ಹಾ, ಒಂದ್ ತಿಂಗಳಿಗೆ 200, ನೆಕ್ಸ್ಟ್ ತಿಂಗಳಲ್ಲಿ 400. ಹೌದು. ಏನೇನ್ ಯೂಸ್ ಮಾಡ್ತೀರಾ ಮನೇಲಿ? ಎಲ್ಲ ಇದೆ. ಎಲ್ಲ ಅಂದ್ರೆ ಫ್ರಿಜ್, ಟಿವಿ, ಫ್ಯಾನು, ಮಿಕ್ಸಿ, ಹಾ ಇದು ಯಾವ್ದೋ ಅಷ್ಟೇ. ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀರಾ? ಇದೆ. ಹಾ, ಅದೆಲ್ಲ ಯೂಸ್ ಮಾಡಿ 200 ರೂಪಾಯಿ ಬರುತ್ತೆ ಬಿಲ್ಲು. ಮತ್ತೆಲ್ಲ 200 ಯೂನಿಟ್ ಫ್ರೀ ಅಂತ ಹೇಳಿದ್ರು ಗೌರ್ಮೆಂಟ್, ನಿಮಗೆ ಅದೇ ಗೊತ್ತಿಲ್ಲ? ನೀನೇ ಕೇಳ್ಬೇಕು. ನಿಮಗೆ ರೇಷನ್ ಕಾರ್ಡ್ ಇದೆಯಾ? ನಮ್ದು ಇದೆ. ಕಾಸು ಬರ್ತಿದ್ಯಾ? 2,000 ರೂಪಾಯಿ. ಬರ್ತದೆ. ಏರಿಯಾದಲ್ಲಿ ಏನ್ ಪ್ರಾಬ್ಲಮ್ ಹಂಗಾರೆ? ನಮ್ಮ ಏರಿಯಾ ಅಲ್ಲ, ಏನ್ ರೋಡ್ ಇಲ್ವಾ ನೋಡು? ಐತಲ್ಲ ರೋಡ್, ಎಲ್ಲ ಹಳ್ಳ ತೋಡ್ಸಿಟ್ಟಿದ್ದಾರೆ. ನಿಮ್ ಎಮ್ ಎಲ್ ಎ ಹೆಂಗೆ ಕೆಲಸ ಮಾಡಿಸ್ತಾರ? ನಾವೆಲ್ಲ ಅವೆಲ್ಲ ಹೋಗಲ್ಲ. ಅವೆಲ್ಲ ಹೋಗಲ್ಲ. ಎಮ್ ಎಲ್ ಎ ಬೇಕಾಗಿಲ್ಲ, ಅವ್ರು ಓಟ್ ಬೇಕಾದ್ರೆ ಮನೆ ಆಯ್ತು, ಕೆಲಸ ಆಯ್ತು ಅಷ್ಟೇ. ಅಷ್ಟೇ, ಬೇರೆ ಏನ್ ಬೇಡ. ಬೇಡ ಅಂತ ಹೇಳಿಲ್ಲ, ಮಾಡ್ಕೊಟ್ರೆ ಒಳ್ಳೇದೇ. ನಿಮ್ಮ ಅಡ್ರೆಸ್ ಕೊಡು, ಹಾ. ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಜ್ಯೋತಿ, ಜ್ಯೋತಿ, ಗೃಹ ಜ್ಯೋತಿ, ಮನೆ ಜ್ಯೋತಿ, ರಿಪಬ್ಲಿಕ್ ಕನ್ನಡ. ಆಗುತ್ತಾ ಇದೊಂದೊಂದು ವಾರ ಬಿಡ್ಕಂದಿ? ಒಂದ್ ವಾರ ಸರಿ, ಎಲ್ಲರದು. ಓ, ನಿಮ್ಮಂಗೆ ಸುಮಾರು ಜನದ ಏರಿಯಾ ಇದೆಯಲ್ಲ. ಓಕೆ, ಶಾಂತಿನಗರ ಕ್ಷೇತ್ರದ ರುದ್ರಪ್ಪ ಗಾರ್ಡನ್ಗೆ ನಾವು ಬಂದ್ವಿ. ಇಲ್ಲಿ ಸಾಕಷ್ಟು ಸಮಸ್ಯೆ, ಅದರಲ್ಲೂ ಪ್ರಮುಖವಾಗಿ ನೀವೇ ನೋಡಿದ್ರಿ, ಕಪ್ಪು ಬಾಟಲಲ್ಲಿ ಕರಿ ನೀರನ್ನು ಇಟ್ಕೊಂಡು ಜನರಿಗೆ ಕರಿ ನೀರಿನ ಭಾಗ್ಯ, ಕಸದ ನೀರಿನ ಭಾಗ್ಯವನ್ನು ಕುಡಿಸುವಂಥ ಕೆಲಸ ಆಗ್ತಾ ಇದೆ ಇಲ್ಲಿ. ಜೊತೆಗೆ ಇಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ದಯವಿಟ್ಟು ಹ್ಯಾರಿಸ್ ಅವರೇ ಸಂಬಂಧಪಟ್ಟಂಥ ಎಮ್ ಎಲ್ ಎಲ್ಲಿ ಬರಬೇಕಾಗುತ್ತೆ, ಜನರ ಸಮಸ್ಯೆಯನ್ನು ಕೇಳಬೇಕಾಗುತ್ತೆ. ಸಮಸ್ಯೆಯನ್ನು ಕೇಳೋದು ಮಾತ್ರ ಅಲ್ಲ, ಅದನ್ನು ನಿಂತು ಬಗೆಹರಿಸೋಕ್ಕೆ ನಿಮ್ಮ ಕೈಲಿ ಮಾತ್ರ ಸಾಧ್ಯ. ನಾವು ಪ್ರಾಬ್ಲಮ್ಸ್ ಕೇಳ್ತೀವಿ, ನೀವು ಅದನ್ನು ನೋಡಿ ಇಲ್ಲಿ ಬಂದು ಅದನ್ನು ಸಮಸ್ಯೆಯನ್ನು, ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು, ಬಗೆಹರಿಸುವ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡದ ಮೂಲಕ ಕೇಳ್ಕೊಳ್ತಿದ್ದೀವಿ. ಪದೇ ಪದೇ ಶಾಂತಿನಗರ ಕ್ಷೇತ್ರಕ್ಕೆ ಬರೋ ಥರ ಮಾಡ್ಕೋಬೇಡಿ. ದಯವಿಟ್ಟು ಶಾಂತಿನಗರ ಕ್ಷೇತ್ರದ ಎಲ್ಲ ಏರಿಯಾದ ಸಮಸ್ಯೆಗಳನ್ನು ದಯವಿಟ್ಟು ಬಗೆಹರಿಸಿ. ನಾವು ಪ್ರತಿ ಸಲ ಬಂದು ಎಷ್ಟು ಅಂತೇಳಿ ಶಾಂತಿನಗರ ಕ್ಷೇತ್ರದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕಾಗುತ್ತೆ. ನೀವೇ ಹೇಳಿ, ಬರ್ತಾನೆ ಇರ್ತೀವಿ, ಬಿಡೋದಿಲ್ಲ. ನಮಗೆ ಎಲ್ಲೆಲ್ಲಿ ಸಮಸ್ಯೆ ಇದೆ ಅಂತ ಕರೆ ಬರುತ್ತೋ ಅಲ್ಲಿಗೆಲ್ಲ ಬರ್ತೀವಿ, ಬಂದು ಸಮಸ್ಯೆಗಳನ್ನು ಜನರ ಹತ್ರ ನಾವು ಕೇಳ್ತಾ ಹೋಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇಲ್ಲಿ ಮುಖ್ಯಮಂತ್ರಿ ಇದರಿಂದ ಫಂಡ್ ಇಂದ ಮನೆಗಳು ಕಟ್ಸ್ಕೊಡ್ತಾರೆ. ಹೇಳ್ತಾ ಇಲ್ವಲ್ಲ ನಿಮ್ಮ ಎಮ್ ಎಲ್ ಎ ಕಾಂಟ್ಯಾಕ್ಟ್ ಮಾಡ್ಬೇಕು ನೀವು. ಅಲ್ಲಿ ಮನೆ ಹತ್ರ ಹೋಗಕ್ ನಮಗೆ ಒಂದು ಮನೆ ಕಟ್ಸ್ಕೊಡಿ, ಜನತಾ ಮನೆ ಅನ್ನೋದೊಂದು ಯೋಜನೆ ಇದೆ. ಓಕೆ, ಅದೆಲ್ಲ ನಿಮಗೆ ದುಡ್ಡು ರಿಲೀಸ್ ಆಗುತ್ತೆ. ಒಂದು ಮನೆ ಕಟ್ಸ್ಕೋಬೇಕಲ್ವಾ? ಇನ್ ಮುಂದಕ್ಕೆ ಹೋಗ್ತೀವಿ ಸರ್. ಇನ್ನು ಮುಂದಕ್ಕೆ ಹೋಗ್ತೀರಾ? ನಿಮ್ಗೆ ಯಾರು ಹೇಳೋರೇ ಇಲ್ಲ? ಹೇಳೋರಿಲ್ಲ ಯಾರು. ಏರಿಯಾದಲ್ಲಿ ಏನ್ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್ ಇದೆ? ನೀರ್ದು ಪ್ರಾಬ್ಲಮ್ ಇದೆ, ನೀರ್ದು ಮತ್ತೆ problem ಇದೆ. ಡ್ರೈನೇಜ್ ಪ್ರಾಬ್ಲಮ್ ಇದೆ. ನೋಡಿ ಡ್ರೈನೇಜ್ ಪ್ರಾಬ್ಲಮ್ ಇದೆ, ನೋಡಿ ರೋಡ್ ಎಲ್ಲ ಹೋಗ್ತಾ ಇದೆ. ಜಬ್ಬು ನೀರ್ ಬರ್ತದೆ. ಹೌದು, ಹಾ. ಎಲ್ಲ ನೀವೇ ಹೇಳ್ತಾ ಇದೀರಲ್ಲ, ಇನ್ನೇನು ನಾವು. ಅದೇ ನಾವೆಲ್ಲ ನೋಡಿದ್ವಲ್ಲ, ಇನ್ನೇನ್ ಮಾಡೋದು? ಒಂದು ಕಾಸು ಬರ್ತಿದ್ಯಾ ಗೃಹಲಕ್ಷ್ಮಿ? ಹೌದು, ಬರ್ತಾ ಇದೆ. ಅದೇನು ಒಂದ್ಸಲ ಬಂದ್ರೆ ಇನ್ನೊಂದ್ಸಲ ಬರಲ್ಲ. ಓ, ಬರ್ಬೇಕಾ? ಮತ್ತೆ ತಿಂಗಳು ತಾನೇ ಕೊಡ್ಬೇಕು. ಬೇಕಾ ನಿಮ್ಗೆ? ಬೇಡವಾ? ಅದಕ್ಕೆ ತಾನೇ ಎಲ್ಲಾನು ಅಪ್ಲೈ ಮಾಡಿದ್ದಾರೆ. ಅಕ್ಕಿ ಅಕ್ಕಿನೂ ಬೇಕು. ರೇಷನ್ ಕಾರ್ಡ್ ಇಲ್ಲ ಅಂದ್ರೆ? ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿದ್ವಾ? ನೀವು ಮೆನ್ಷನ್ ಮಾಡಿದ್ರ ರೇಷನ್ ಕಾರ್ಡ್ ಬಗ್ಗೆ? ಮನೆ ತಾನೇ ಕೇಳಿದ್ರಿ. ಇಲ್ಲಿ ತುಂಬಾ ಜನ ರೇಷನ್ ಕಾರ್ಡ್ ಇಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ರೇಷನ್ ಕಾರ್ಡ್ ಇಲ್ಲ ಅಂದ್ರೆ ಅಪ್ಲೈ ಮಾಡ್ಕೊಡಕ್ ಹೇಳಿ. ಹಂಗೆ ನಿಮಗಿದೆ ಒಟ್ಟಲ್ಲಿ? ನಾವು ಮಾಡ್ಕೊಂಡಿದೀವಿ. ಬಡವರಿಗೆ ನಿಮಗಿದೆಯಮ್ಮ? ನಿಮ್ಮ ಹೆಸರೇನು? ಜ್ಯೋತಿ. ಜ್ಯೋತಿ, ದೀಪ. ದೀಪ. ಗೃಹ ಜ್ಯೋತಿ ಬರ್ತಾ ಇದೆಯಾ ಫ್ರೀ ಆಗಿ? ಗೃಹ ಜ್ಯೋತಿ ಅಂದ್ರೆ ಗೊತ್ತಾ? ಗೊತ್ತಿಲ್ಲ, ನೀವ್ ಹೇಳು. ಫ್ರೀ ಕರೆಂಟು. ಫ್ರೀ ಕರೆಂಟು ನೀವೇ ಆಗ್ಬೇಕು. ನಿಮಗೆ ಏನು ಗೊತ್ತಿಲ್ಲ ಹಂಗಾರೆ? ಯಾರು ಹೇಳಿದ್ದು? ನಾವಿಲ್ಲ, ಅವ್ರು ಹೋಗಿದ್ದಾರೆ. ಯಾರು? ನಿಮ್ಗೂ ಗೃಹ ಜ್ಯೋತಿ ಅಂದ್ರೆ ಗೊತ್ತಿಲ್ವಲ್ಲ?